ಈ ಭೂಮಿ ತಾಯಿ ಅಂತಾರೆ. ಹಂಗೇನೆ ಲಕ್ಷ್ಮೀ ಮೇಡಮ್ ಅವರು ಒಂದು ತಾಯಿ. ಇವತ್ತು ಅಂಬೇಡ್ಕರ್ ಸಾಹೇಬ್ರಿದ್ರು ಅಂತ ಹೇಳಿ ನಾವಿಲ್ಲ ಕುರ್ಚಿ ಮೇಲೆ ಕುಂತಿದ್ದೇವೆ ಎಲ್ಲರೂ. अस्सलाम वालेकुम, नमस्ते, सत श्री अकाल. ನಾನು ಬತೂಲ್ ಕಿಲ್ಲೆದಾರ್. ಕರ್ನಾಟಕ ರಾಜ್ಯದಲ್ಲಿ ನಿನ್ನೆ ಆದಂತ ಒಂದು ನಾಚಿಕೆ ಪಡೆಯುವಂತ ಘಟನೆ ಏನಪ್ಪಾ ಅಂದ್ರೆ, ಬೆಳಗಾವಿಯಲ್ಲಿ ಇರುವಂತ ವಿಧಾನಸೌಧದಲ್ಲಿ ಸೆಷನ್ ನಡೆಯುವಾಗ MLC ಆದಂತ CT ರವಿ ಅವರು ಒಂದು ಹೆಣ್ಣು ಸಚಿವೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್, ಯಾವತ್ತಿಗೂ ಹೆಣ್ಮಕ್ಳಿಗೋಸ್ಕರ ಹೋರಾಟ ಮಾಡೋರು, ಮಹಿಳಾ ಧ್ವನಿ ಅಂತ ಹೇಳೇನೆ ಅವ್ರಿಗೆಲ್ಲರೂ ಗುರ್ತಿಡಿತಾರೆ. ಅಂತ ಒಂದು ಮಹಿಳೆಯಗೆ ಒಂದು ಅವಾಚ್ಯ ಶಬ್ದಗಳು, ಅದು ಬಹುಶಃ ನನಗೆ ರಿಪೀಟ್ ಮಾಡ್ಲಿಕ್ಕೂ ಆಗ್ತಾ ಇಲ್ಲ, ಅಂತ ಒಂದು ಕೆಟ್ಟ ಪದವನ್ನ ಉಪಯೋಗ ಮಾಡ್ತಾರೆ. ಹೋಗ್ಲಿ ಬಿಡಪ್ಪ, ಯಾವ್ದಾದ್ರು ಓಣಿಯಲ್ಲಿ ಗುಂಡಾಡ್ತಾ ಇರೋ ಮಗು ಹೇಳ್ತಾ ಇದ್ದಾನೆ, ಯಾವ್ದೋ ಒಂದು ಪುಡಾಡಿ ಹೇಳ್ತಾ ಇದ್ದಾನೆ, ಪೋಲಿ ಹುಡುಗ ಹೇಳ್ತಾ ಇದ್ದಾನೆ ಅಂದ್ರೆ ಎಲ್ಲಾರು ಈ ಮಾತಿಗೆ ಒಂಥರ ಎಕ್ಸೆಪ್ಟ್ ಮಾಡಬಹುದು, ಹೋಗ್ಲಿ ಬಿಡ ಅವ್ನ ನಾಲಾಯಕನೇ ಇದ್ದಾನೆ ಅಂತ. ಆದ್ರೆ ಇವತ್ತು CT ರವಿ ನಾನು ಕರ್ನಾಟಕದ ಒಂದು ದೊಡ್ಡ ಮಹಾ ನಾಲಾಯಕ MLC ಅಂತ ತೋರಿಸ್ಕೊಟ್ಟ. ಅವನ್ಗೆ ಮಹಿಳೆಯ ಬಗ್ಗೆ ಮರ್ಯಾದೆ ಇಲ್ಲ, ಜನರ ಬಗ್ಗೆ ಕನಿಕರ ಇಲ್ಲ. ಯಾಕಂದ್ರೆ ಲಾಸ್ಟ್ ಟೈಮ್ ಆಕ್ಸಿಡೆಂಟ್ ಆದಾಗ ಅವ್ನ ಕಾರ್ಲಿಂದ, ಫಾರ್ಚುನರ್ ಕಾರ್ಲಿಂದ ಆಕ್ಸಿಡೆಂಟ್ ಆದಾಗ 28 ವರ್ಷದ 2 ಹುಡುಗರು ನಿಧನ ಆಗ್ತಾರೆ, 3 ಜನ ಅಲ್ಲೇ ಹ್ಯಾಂಡಿಕ್ಯಾಪ್ ಆಗ್ತಾರೆ, ಫಿಸಿಕಲಿ ಚಾಲೆಂಜ್ ಆಗ್ತಾರೆ ಇವನ್ ಕಾರ್ ಹೊಡೆತದಿಂದ. ಆದ್ರೆ ಆ ಸಮಯದಲ್ಲಿ ನೀವೆಲ್ಲರೂ ಯೂಟ್ಯೂಬ್ ಅಲ್ಲಿ ಆ ವಿಡಿಯೋ ತೆಗೆದ್ ನೋಡಿ, ಆ ಫಲಾನುಭವಿಯ ರಿಲೇಷನ್ ಅಳ್ತಾ ಇದ್ದಾರೆ. ಏನಂತಾರೆ ಅಂತೆ, ನಿಮ್ಗೆ ಯಾರು ನಿಂದ್ರಂದಿದ್ರಿ ಇಲ್ಲೇ, ನಿಮ್ ತಪ್ಪದು ಅಂತ ಹೇಳಿ ಹೋಗ್ಬಿಡ್ತಾರೆ ಅಂತೆ. ಅವ್ರು ಅಳ್ತಾ ಇದ್ರು, ಅವ್ರ ಕಣ್ಣೀರ್ ವರ್ಷಕ್ಕೂ ಇವನ್ ಮನಸ್ಸಲ್ಲಿ ಒಂದು ಕರುಣೆ ಇರ್ಲಿಲ್ಲ. ಅಷ್ಟು ಒಂದು ರಾಕ್ಷಸ ತರ ಒಂದು ಮನೋಭಾವನೆ ಹೊಂದಿರೋದು CT ರವಿ. ಇವತ್ತು ಹೆಣ್ಮಕ್ಳು ಹೊರಗ್ ಬರ್ಬೇಕು, ರಾಜಕೀಯಕ್ಕೆ ಬರ್ಬೇಕು ಅಂದ್ರೆ ಹಲವಾರು ಸಾರಿ ಯೋಚನೆ ಮಾಡ್ತಾರೆ, ಮನೆಯವ್ರು ಕಳ್ಸಲ್ಲ. ಇಂಥ ಒಂದು ಕಾಲದಲ್ಲಿ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಹೆಸರನ್ನ ಮಾಡಿದ್ದಾರೆ. ಒಂದು ಎಷ್ಟು ಹೆಣ್ಮಕ್ಳಿಗೆ ಸ್ಫೂರ್ತಿಯನ್ನ ಅವ್ರಲಿಂದ ನಾವು ಪಡಿತಾ ಇದ್ದೇವೆ. ಅಂತ ಸಮಯದಲ್ಲಿ ಇವ ನಾಲಾಯಕ್ CT ರವಿ ಇಂಥ ಒಂದು ತಪ್ಪು ವರ್ಡ್ ಅನ್ನ ಯೂಸ್ ಮಾಡ್ತಾನೆ. ಇಷ್ಟೇ ತಿಳ್ಕೊರಿ, ಇವನ್ಗೆ ಶಿಕ್ಷೆ ಆಗಿಲ್ಲ ಅಂದ್ರೆ ಇದೇ ಮತ್ತೆ 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 ರಿಪೀಟ್ ಆಗತ್ತೆ. ಅಂದ್ರೆ ಸದನದಲ್ಲಿ ಹೆಣ್ಮಕ್ಳು ಬರ್ಲೇಬಾರ್ದು. ಯಾವಾಗ 33% ಹೆಣ್ಮಕ್ಳಿಗೆ ನೀವು ಕೊಟ್ಟಿದ್ದೀರಿ, ಇಲ್ಲಿ BJP ಸರ್ಕಾರದವರು ಹೆಣ್ಮಕ್ಳು ಮನೆಯಿಂದ ಹೊರಗಡೆನೆ ಬರಬಾರ್ದು ಅಂತ ಒಂದು ಮಾತನ್ನ ಹೇಳ್ತಾರೆ. ಮಾನಸಿಕ ಎಷ್ಟು ದೊಡ್ಡ ಹಿಂಸೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಇವತ್ತು ನಿನ್ನೆ ಆಗಿರ್ಬೇಕು ಮೇಡಮ್ ಅವ್ರಿಗೆ. ಇವತ್ತು CT ರವಿ ತನ್ನ ಮನೆ ಹೆಣ್ಮಕ್ಳಿಗಾದ್ರೂ ಗೌರವ ಕೊಡ್ತಾನೋ ಏನಿಲ್ಲೋ ಅಂದಂಗ ಎಲ್ಲಾರು ಯೋಚನೆ ಮಾಡ್ದಂಗ ಒಂದು ವಿಚಾರ ಬಂದಿದೆ. ಯಾಕಂದ್ರೆ ಮನೆ ಹೆಣ್ಮಕ್ಳು ಏನು ಹೊರಗೆ ಹೇಳಕ್ ಆಗಂಗಿಲ್ಲ. ಅದ ಸೇಮ್ ರೂಢಿ ತಗೊಂಡ್ ಬಂದ್ ಸದನ್ಯಾಗ ಮಾಡಿದ್ರ ಏನು ಕರ್ನಾಟಕದ ಜನತೆ ಯೋಚನೆ ಮಾಡ್ಬೇಕು. ಇವತ್ತು ಹೆಣ್ಣಿಗೆ ಮರ್ಯಾದೆ ಇಲ್ಲ, ಜನರ ಬಗ್ಗೆ ಕನಿಕರ ಇಲ್ಲ. ಇವ್ರೇನು ನಮ್ಮಂತ ಸಾರ್ವಜನಿಕ ಸಾಮಾನ್ಯ ಜನರ ಬಗ್ಗೆ ಯೋಚನೆ ಮಾಡ್ತಾರೆ. ಏನು BJP ಸರ್ಕಾರ ಇವನು ವಿರುದ್ಧ ಕಠಿಣ ಕ್ರಮಗೊಳ್ಳತ್ತೆ ಅದ್ ನೋಡೋದಿದೆ. ಯಾಕಂದ್ರೆ BJP ದವ್ರಿಗಾದ್ರು ಪಕ್ಷದ ಒಂದು ನಾಲಾಯಕ ವ್ಯಕ್ತಿ ಹಿಂಗ್ ಮಾಡಿದಾನ, ಈ BJP ಪಕ್ಷದವರಾದ್ರು, ಯಾಕಂದ್ರೆ ಪ್ರತಿಯೊಂದು ಮಾತಿಗೆ ಭಾರತ್ ಮಾತಾ ಕಿ ಜೈ ಅಂತಾರೆ, ಈ ಭೂಮಿ ತಾಯಿ ಅಂತಾರೆ. ಹಂಗೇನೆ ಲಕ್ಷ್ಮೀ ಮೇಡಮ್ ಅವರು ಒಂದು ತಾಯಿ, ಲಕ್ಷ್ಮಿ ಅಕ್ಕ ಅವನು ಒಂದು ತಾಯಿ, ಈ ಭೂಮಿಯ ಒಂದು ಮಗಳು. ಅದಕ್ಕೋಸ್ಕರ ಆ ಹೆಣ್ಣಿಗೋಸ್ಕರ ಏನ್ ನ್ಯಾಯ ಮಾಡ್ತಾರ ನೋಡ್ಬೇಕು. ಇವತ್ತು ನ್ಯಾಯಾಲಯಕ್ಕೆ ಒಂದೇ ಮಾತು, ನಾನು ನ್ಯಾಯಾಧೀಶರಿಗೆ ಎಲ್ಲರಿಗೂ ಒಂದೇ ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಈ ದೇಶದ ಹೆಣ್ಮಕ್ಳ ಜೊತೆ ಅನ್ಯಾಯ ಆದಂಗಾಗತ್ತೆ. ಅದಕ್ಕೋಸ್ಕರ ಹೆಣ್ಣಿಗೆ ಶಕ್ತಿ ಬರ್ಬೇಕು ಅಂದ್ರೆ CT ರವಿ ಅಂತ ವ್ಯಕ್ತಿಗಳು ಜೈಲಲ್ಲಿ ಕೂತ್ಕೋಬೇಕು, ಬೇರೆ ದಾರಿನೇ ಇಲ್ಲ. ಯಾಕೆಂದ್ರೆ ಮಾನಸಿಕ ಕಿರುಕುಳ ಅಂದ್ರೆ ದಿಲ್ಲಿಯಲ್ಲಿ ಅಂಬೇಡ್ಕರ್ ಸಾಹೇಬ್ರ ಬಗ್ಗೆ ತಪ್ಪು ಹೇಳ್ತಾರೆ. ಇವತ್ತು ಅಂಬೇಡ್ಕರ್ ಸಾಹೇಬ್ರಿದ್ರು ಅಂತ ಹೇಳಿ ನಾವಿಲ್ಲ ಕುರ್ಚಿ ಮೇಲೆ ಕುಂತಿದ್ದೇವೆ ಎಲ್ಲರೂ, ಇಲ್ಲ ಅಂದ್ರೆ ನಮ್ ಪರಿಸ್ಥಿತಿ ಏನಿತ್ತು ಗೊತ್ತಿಲ್ಲ. ಅಂತ ಅಂಬೇಡ್ಕರ್ ಸಾಹೇಬ್ರ ಬಗ್ಗೆ ಹೇಳ್ತಾರೆ. ಹೌದು, ಅವ್ರ ದೇವ್ರೆ ಅಂತ ಹೇಳಿ ನಾವು ಓಪನ್ ಹೇಳ್ತಾ ಇದ್ದೇವೆ, ಅವ್ರ ದೇವ್ರೆ, ನಾವು ನಡೆದಾಡಿ ಅಂತ ನೋಡಿದಂತ ದೇವ್ರು. ಇವತ್ತು ಪ್ರತಿ ಭಾರತೀಯರ ಮನಸ್ಸಿನಲ್ಲಿ ಅಂಬೇಡ್ಕರ್ ಸಾಹೇಬ್ರು ಜೀವಂತವಾಗಿದ್ದಾರೆ. ಇವತ್ತು ಸಮಾನತೆಯ ಹಕ್ಕನ್ನ ಯಾರಾದ್ರೂ ನೋಡ್ತಾ ಇದ್ದಾರೆ, ಕಾಣ್ತಾ ಇದ್ದಾರೆ ಅಂದ್ರೆ
ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದಾನೆ. ಅದಕ್ಕೋಸ್ಕರ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇವ್ರೆ ಅವ್ರು ಹೇಳ್ತಾರೆ, ಭಗವಂತನ ಹೆಸರು ತಗೊಂಡ್ರೆ 7 ಜನ್ಮದ ಮೋಕ್ಷ ಸಿಕ್ತಿತ್ತು. ಇಲ್ಲಿ ಒಂದೇ ಜನ್ಮ ನಮ್ಗೆ ಸಿಕ್ಕಿದ್ದು ಬ್ರಿಟಿಷರಾದ್ರೂ ಸ್ವಲ್ಪ ನಮಗೆ ಕರುಣೆ ತೋರಿಸಬಹುದಾಗಿತ್ತು. ಅದಕ್ಕಿಂತ ಕೆಟ್ಟ ಪರಿಸ್ಥಿತಿ ಇವತ್ತು ಬಿಜೆಪಿ ತವರು ತಂದಿದ್ರು. ಅಂತ ಪರಿಸ್ಥಿತಿ ಒಳಗೆ ಇವತ್ತು ಬಾಬಾ ಸಾಹೇಬ್ ಅವರು ಕೊಟ್ಟಂತ ಸಂವಿಧಾನ ಇದೆ, ಹಕ್ಕುಗಳು ಇದೆ ಅಂತ ಹೇಳಿ ಇವತ್ತು ನಾವು ಧೈರ್ಯದಿಂದ ಕುಂತಿದ್ದೇವೆ. ಅದಕ್ಕೋಸ್ಕರ ಬಾಬಾ ಸಾಹೇಬ್ ಬಗ್ಗೆ ಮಾತಾಡ್ತಾರೆ, ಸಂವಿಧಾನದ ಬಗ್ಗೆ ಮಾಡ್ತಾರೆ, ಮಹಿಳೆಯರ ಬಗ್ಗೆ ಅವಾಚ್ಯ ಶಬ್ದಗಳನ್ನ ಯೂಸ್ ಮಾಡ್ತಾರೆ. ಇಂಥ ಸಿಟಿ ರವಿಗೆ ಇಟ್ಕೋಬೇಕಾ? ಇವನ್ಗೆ ಮೊದ್ಲು ಸದನ್ಲಿಂದ ಒದ್ದು ಹೊರಗಾಗ್ಬೇಕು. ಇವನ್ ಯಾವ ಪೋಸ್ಟ್ ಅಲ್ಲಿ ಇದಾನಲ್ಲ ಆ ಪೋಸ್ಟ್ಲಿಂದ ತೆಗಿಬೇಕು. ಎಲ್ಲಾರ್ಗು ಒಂದು ಪಾಠ ಸಿಗ್ಬೇಕು. ಹೆಣ್ಣಿನ ಬಗ್ಗೆ ತಪ್ಪು ಅವಾಚ್ಯ ಶಬ್ದಗಳನ್ನ ಉಪಯೋಗ ಮಾಡಿದ್ರೆ ಆ ವ್ಯಕ್ತಿಗೆ ಏನ್ ಶಿಕ್ಷೆ ಸಿಗತ್ತೆ ಅಂತೇಳಿ ಇವತ್ತು ಕಾನೂನು ತೋರಿಸ್ಕೊಡ್ಬೇಕು ಅಂತ. ಸರ್, ಇವನ್ಗೆ ಹುಚ್ಚ ಅಂತೀರಿ ಏನ್ ಮಹಾ ಹುಚ್ಚ ಅಂತೀರಿ ನೀವು? ಇವನ್ಗೆ ಕಾನೂನು ಮೇಲೇನೋ ವಿಶ್ವಾಸ ಇಲ್ದಂಗ ಆಗ್ಬಿಟ್ಟದು. ಯಾಕಂದ್ರ ಇವತ್ ಪೊಲೀಸ್ ಅಧಿಕಾರಿಗಳು ತನ್ನ ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತಾರ, ಅದ್ರ ಮೇಲೆ ನಿಷ್ಠೆಲಿಂದ ನಿಂತ್ಕೊಂಡು ಇವತ್ತು ಒಂದ್ ಕೆಲಸ ಮಾಡ್ತಿದ್ದಾರೆ. ಅಂದ್ರೆ ಆ ಪೊಲೀಸರ ಮೇಲೇನೂ ಇವ್ರು ಬೆರಳು ಮಾಡ್ದಂಗ ಆಯ್ತು. ಏನಂದ್ರೆ ನನ್ಗೆಲ್ಲ ತಗೊಂಡ್ ಹೋಗ್ತಾರೋ ಏನೋ. ಸರ್, ನಮ್ ಕಾನೂನ್ ಅಷ್ಟು ಕೆಳಗ್ ಬಿದ್ದಿಲ್ಲ, ನಮ್ ಕಾನೂನ್ ಮ್ಯಾಲಿದೆ. ಅನ್ಯಾಯದ ವಿರುದ್ಧ ಹೋರಾಡತ್ತೆ ನಮ್ ಕಾನೂನು. ನಮ್ ಪೊಲೀಸರು ನಮ್ ರಕ್ಷೆಗೆ ನಿಂತಿದ್ದಾರೆ. ಇವನು ಮಹಾ ಹುಚ್ಚ. ಸಿದ್ದರಾಮಯ್ಯ, ಲಕ್ಷ್ಮಿ ಹೆಬ್ಬಾಳ್ಕರ್ ಅದನ್ನ ಕರ್ಕೊಂಡು ಎಲ್ಲಾರು ಕರ್ಕೊಂಡು ಹೋದ್ರೆ ಅವರೇ ಕಾರಣ. ಯಾ ಪೊಲೀಸರು ಯಾವ ಒತ್ತಡದೊಳಗ್ ಬಂದು ತಪ್ಪು ಕೆಲಸ ಮಾಡಂಗಿಲ್ಲ. ಈಗ ಜನ ಕೈಯಲ್ಲಿ ಮೊಬೈಲ್ ಇದೆ. ಪೊಲೀಸರು ಎಲ್ಲೇ ತಗೊಂಡ್ ಹೋಗಕತ್ತಾರ, ಎಲ್ಲೇ ಇಲ್ಲ ಅಂತೇಳಿ ನಾರ್ಮಲ್ ಎಲ್ಲಾರ್ಗು ಆನ್ಲೈನ್ ಅಲ್ಲಿ ವಿಡಿಯೋ ಬರುತ್ತೆ. ಆಮೇಲೆ ನನಗೆ ನಮ್ ಪೊಲೀಸರ ಮೇಲೆ ವಿಶ್ವಾಸ ಇದೆ. ಏನ್ ಮಾಡ್ಬೇಕು? ಆ ಮಹಾ ಹುಚ್ಚನಿಗೆ ಪೊಲೀಸರ ಮೇಲೆ ವಿಶ್ವಾಸ ಇಲ್ಲ. ಆ ಯಾರ್ ರಕ್ಷಣೆ ಕೊಡ್ತಾ ಇದ್ರು, ನಿನ್ನೆ ನಾವು ನೋಡಿದ್ವಿ ಸುವರ್ಣಸೌಧದಲ್ಲಿ ಅವ್ರಿಗೆ ಹೊಡಿಲಿಕ್ಕೆ ಬಂದಾಗ ತನ್ನ ಬಗ್ಗೆ ವಿಚಾರ ಮಾಡ್ಲಾರ್ದೆ ಪೊಲೀಸರವರು ಇಷ್ಟು ಸೇಫ್ಟಿ ಕೊಟ್ರು ಅವ್ರಿಗೆ. ಅಂತ ಪೊಲೀಸರ ಮೇಲೆನ ಅಪವಾದ ಹೊರಿಸ್ತಾನೆ ಅಂದ್ರೆ ಇವನಂತ ನಾಲಾಯಕ ವ್ಯಕ್ತಿ ಯಾರು ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಹೆಸರು ಬತೂಲ್ ಕಿಲೇದಾರ್ ಶೇಖ್ ಅಂತ ಹೇಳಿ ಉಡಾನ್ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷ. ಜೈ ಹಿಂದ್, ಜೈ ಕರ್ನಾಟಕ.